ಹೆಲೋ ಎವ್ರಿವನ್. ಸೋಯಾಬೀನ್ ಹೆಲ್ತ್ಗೆ ಎಷ್ಟು ಒಳ್ಳೇದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಅದರಿಂದ ದೋಸೆನ ಯಾವತ್ತಾದ್ರೂ ಟ್ರೈ ಮಾಡಿದೀರಾ? ಮಾಡಿರ್ಲಿಲ್ಲ ಅಂದ್ರೆ ಕೀಪ್ ಅ ಟ್ರಸ್ಟ್ ಆನ್ ಮೀ ಅಂಡ್ ಟ್ರೈ ದಿಸ್ ಒನ್ಸ್. ಸ್ವಲ್ಪ ಟ್ರಿಕಿ ಆಗಿದೆ ಮಾಡೋದು, ಬಟ್ ಹೆಲ್ತ್ ವೈಸ್ ಅಂಡ್ ಟೇಸ್ಟ್ ವೈಸ್ ಈಸ್ ಟಾಪ್ ನಾಚ್. ಸೊ ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಮೊದಲಿಗೆ ಇಲ್ಲಿ ನಾನು 1 ಕಪ್ ಅಷ್ಟು ಸೋಯಾಬೀನ್ ತಗೊಂಡಿದ್ದೀನಿ. ಈ ಸೋಯಾಬೀನ್ ನೀವು ರಾತ್ರಿನೇ ನೆನೆ ಹಾಕಬೇಕು. ಸೊ ಮಿನಿಮಮ್ ಅಂದ್ರೂ ಒಂದು 10 to 12 hours ನೆಂದ್ರೇನೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಈ ಸೋಯಾಬೀನ್ಗೆ ನಾನು ಯಾವ್ದು ಎಕ್ಸ್ಟ್ರಾ ಆಡ್ ಮಾಡ್ತಾ ಇಲ್ಲ ಇಂಗ್ರೀಡಿಯೆಂಟ್ಸ್. ಜಸ್ಟ್ ಸೋಯಾಬೀನ್ ಒಂದೇ ನೆನೆ ಹಾಕೊಳ್ಳಿ ಸಾಕು. ಇದನ್ನ ರುಬ್ಕೊಂಡು ಫರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ಕುಕಿಂಗ್ ಸೋಡಾ ಸಹ ನಾನು ಆಡ್ ಮಾಡಲ್ಲ. ಅದಿಲ್ದೇನೆ ತುಂಬಾ ಸಾಫ್ಟ್ ಆಗಿ ತುಂಬಾ ಟೇಸ್ಟಿಯಾಗಿ ಈ ಸೋಯಾಬೀನ್ ಇಂದ ದೋಸೆನ ಮಾಡ್ಕೋಬಹುದು. ಓಕೆ, ಈ ಸೋಯಾಬೀನ್ ನಾನು ರಾತ್ರಿನೇ ನೆನೆ ಹಾಕಿದ್ದೆ. ಬೆಳಗಾಗಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಸೊ ಒಂದ್ 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ನಂತರ 1 ಕಪ್ಪಲ್ಲಿ ಮೆಷರ್ ಮಾಡ್ಕೊಳ್ಳೋಣ. ಸೊ ರಾತ್ರಿ ನಾನು ಯಾವ ಕಪ್ಪಿಂದ ನಾನು ನೆನೆ ಹಾಕಿದ್ನಲ್ಲ 1 ಕಪ್ ಅಷ್ಟು ಹಾಕಿದ್ನಲ್ವಾ, ಸೊ ನೆಂದ ಮೇಲೆ ಅದು 2 ಕಪ್ ಅಷ್ಟು ಆಗಿರುತ್ತೆ. ಸೊ ನೆಂದಿರೋ 1 ಕಪ್ ಅಷ್ಟು ಸೋಯಾಬೀನ್ಗೆ ನೀವು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಹಾಗೆ ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನ ಹೇಳ್ತೀನಿ. ಸೊ 1 ಕಪ್ ಅಷ್ಟು ಸೋಯಾಬೀನ್ಗೆ ಅರ್ಧ ಇಂಚಷ್ಟು ಅಲ್ಲನ ಆಡ್ ಮಾಡ್ಕೊಳ್ಳಿ. ಹಾಗೆ 2 ಹಸಿಮೆಣಸಿನಕಾಯಿನ ಹಾಕೊಳ್ಳಿ. ಆ ನಂತರ ಇದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಳಿ. ಫೈನಲಿ 1 ಸ್ಪೂನ್ ಅಷ್ಟು ಜೀರಿಗೆನ ಆಡ್ ಮಾಡ್ಕೊಂಡು ವಿತೌಟ್ ವಾಟರ್ ನೀರನ್ನ ಆಡ್ ಮಾಡ್ದೇನೆ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳಿ. ತರಿಯಾಗೇ ಇರುತ್ತೆ. ಆ ನಂತರ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಮತ್ತೆ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಗ್ರೈಂಡ್ ಮಾಡ್ಬೇಕಾದ್ರೆ ಇನ್ನೂ 1/4 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡಿದ್ದೆ. ಸೊ ಟೋಟಲಿ 1/4 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ತರ ತಿಕ್ ಆಗಿರುತ್ತೆ ಬ್ಯಾಟರ್. ಗ್ರೈಂಡ್ ಮಾಡಿರೋದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ನಾವು ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೊಳ್ಳೋಣ. ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ತೆಳುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟ್ ಸಹ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಜೊತೆಗೆ 2 ಸ್ಪೂನ್ ಅಷ್ಟು ಸೂಜಿ ರವೆ ಅಥವಾ ಬಾಂಬೆ ರವೆ ಅಂತ ಸಹ ಹೇಳ್ತಾರೆ, ಆಡ್ ಮಾಡ್ಕೊಳ್ಳಿ. ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪುನ ಆಡ್ ಮಾಡ್ಕೊಳ್ಳಿ. 1/4 ಸ್ಪೂನ್ ಅಷ್ಟು ಉಪ್ಪು ಇಡಿಸುತ್ತೆ. ಸೊ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ನಂತರ ಇದಕ್ಕೆ ನೀರನ್ನ ಆಡ್ ಮಾಡಿ, ನೀರನ್ನ ಸಹ ಬ್ಯಾಚಸ್ ಆಗಿ ಆಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗಿ. ತುಂಬಾ ನೀರ್ ಆಡ್ ಮಾಡಿ ನೀರಾಗಿ ಮಾಡ್ಕೋಬೇಡಿ ಬ್ಯಾಟರ್ ಸ್ವಲ್ಪ ತಿಕ್ಕಾಗಿದ್ರೇನೆ ದೋಸೆ ಚೆನ್ನಾಗಿ ಬರೋದು. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂಡ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನೆಕ್ಸ್ಟ್ ಯಾವ ದೋಸೆ ರೆಸಿಪಿನ ನಿಮಗೆ ತೋರಿಸ್ಲಿ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ರೆಸಿಪಿನ ಕಂಟಿನ್ಯೂ ಮಾಡೋಣ. ಬ್ಯಾಟರ್ದ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು, ತುಂಬಾ ತೆಳುವಾಗಿ ಮಾಡ್ಕೋಬೇಡಿ. ಸೊ ಈ ತರ ಇದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ದೋಸೆ. ಸೊ ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಬ್ಯಾಟರ್ ಪರ್ಫೆಕ್ಟ್ ಆಗಿರ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ದೋಸೆ ಹಂಚನ್ನ ನೀವು ತುಂಬಾ ಬಿಸಿ ಮಾಡ್ಕೊಳಕ್ ಹೋಗ್ಬಾರ್ದು. ನೀವು ಕೈಯಿಂದ ಈಸಿಯಾಗಿ ಮುಟ್ಟಕ್ ಆಗ್ಬೇಕು, ಅಷ್ಟೊಂದು ಲೈಟ್ ಆಗಿರ್ಬೇಕು ಬಿಸಿ. ಸೊ ಹಿಟ್ಟನ್ನ ಹಾಕಿ ನಾರ್ಮಲ್ ದೋಸೆ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂಡ್ ವೆರಿ ಇಂಪಾರ್ಟೆಂಟ್, ಫ್ಲೇಮ್ ನ ನೀವು ಲೋ ಅಲ್ಲೇ ಇಟ್ಕೋಬೇಕು. ದಿಸ್ ಇಸ್ ದ ಥರ್ಡ್ ಸ್ಟೆಪ್. ಈ ದೋಸೆನ ನೀವು ಹೀಗೂ ಪ್ಲೇನ್ ದೋಸೆ ತರ ಸರ್ವ್ ಮಾಡಬಹುದು, ಇಲ್ಲ ಅಂದ್ರೆ ಇದಕ್ಕೆ ವೆಜ್ಜಿಸ್ ಆಡ್ ಮಾಡ್ಕೊಂಡು ಸಹ ಸರ್ವ್ ಮಾಡಬಹುದು. ಬಟ್ ವೆಜ್ಜಿಸ್ ಆಡ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಐ ಪ್ರಿಫರ್ ಆಡಿಂಗ್ ವೆಜ್ಜಿಸ್. ಸೊ ಇಲ್ಲಿ ನಾನು ಫೈನ್ಲಿ ಚಾಪ್ಡ್ ಈರುಳ್ಳಿ, ಕರ್ಬೇವು ಹಾಗೆ ಕೊತ್ತಂಬರಿನ ಆಡ್ ಮಾಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಆಡ್ ಮಾಡಿ ಈ ತರ ಸ್ವಲ್ಪ ಪ್ರೆಸ್ ಮಾಡಿ. ಸೊ ಈರುಳ್ಳಿ ಇದೆಲ್ಲವುದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ದೋಸೆಗೆ. ತಿರುಗ್ಸ್ ಹಾಕಿದಾಗ ಈರುಳ್ಳಿ ಎಲ್ಲವುದು ದೋಸೆಯಿಂದ ಸಪರೇಟ್ ಆಗಲ್ಲ. ಒಂದು ಸೈಡ್ ದೋಸೆ ಚೆನ್ನಾಗಿ ಬೆಂದ ನಂತರನೇ ಅದನ್ನ ತಿರುಗ್ಸ್ ಹಾಕಿ, ಇಲ್ಲ ಅಂದ್ರೆ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ. ಬೆಂದಿದೆನೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಮೇಲ್ಗಡೆ ಈ ತರ ಬ್ರೌನ್ ಆಗಿರುತ್ತೆ ಲೈಟ್ ಆಗಿ, ಆಗ ಅದನ್ನ ನೀವು ಫ್ಲಿಪ್ ಮಾಡಿ. ದಿಸ್ ಇಸ್ ದ 4th ಇಂಪಾರ್ಟೆಂಟ್ ಸ್ಟೆಪ್. ಅಂಡ್ ನಾರ್ಮಲ್ ದೋಸೆಗಿಂತ ಇದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಬೆನಿಯೋಕೆ. ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಪೇಷನ್ಸ್ ಇಂದ ಬೆನ್ಸಿ. ಇದಕ್ಕೆ ನೀವು ಲಿಡ್ ನ ಕ್ಲೋಸ್ ಮಾಡಿ ಸಹ ಬೆನ್ನಿಸಬಹುದು. ಆದ್ರೆ 2 ಸೈಡ್ ಚೆನ್ನಾಗಿ ಬೆನಿಯೋವರೆಗೂ ಬಿಡಿ. ಬೆನ್ಸೋದು ಸಹ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ 5th ಸ್ಟೆಪ್. ನೀವು ಚೆನ್ನಾಗಿ ಬೆನ್ಸಿಲ್ಲ ಅಂದ್ರೆ ಹಿಟ್ಟಿಟ್ಟಾಗಿರುತ್ತೆ ತಿನ್ಬೇಕಾದ್ರೆ. ಹಾಗೆ ಈ ದೋಸೆನ ನೀವು ಈ ರೀತಿಯಲ್ಲಿ ದಪ್ಪವಾಗಿ ಸಹ ಮಾಡ್ಕೋಬಹುದು. ಈ ಸೋಯಾಬೀನ್ ಹೆಲ್ತ್ ಬೆನಿಫಿಟ್ಸ್ ಹೇಳ್ಬೇಕು ಅಂದ್ರೆ 1-2 ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಇಟ್ ಈಸ್ ರಿಚ್ ಇನ್ ಪ್ರೋಟೀನ್, ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ ಇದರಲ್ಲಿ. ಸೊ ಇದರಿಂದ ನಿಮ್ಮ ಮಕ್ಕಳ ಮೆಮೊರಿ ಪವರ್ ನ ನೀವು ಇಂಪ್ರೂವ್ ಮಾಡಬಹುದು. ಹಾಗೆ ನಮಗೆ ಹೆಣ್ಮಕ್ಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾನೇ ಆಗ್ತಿರುತ್ತೆ. ಸೊ ಈ ಸೋಯಾಬೀನ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಸಹ ನೀವು ಸಾಲ್ವ್ ಮಾಡ್ಕೋಬಹುದು. ಅಂಡ್ ಬಾಡಿ ಬಿಲ್ಡಿಂಗ್ ಮಾಡೋರ್ಗಂತೂ ಮಸಲ್ ಇಂಪ್ರೂವ್ಮೆಂಟ್ ಗೋಸ್ಕರ ದಿಸ್ ಇಸ್ ದ ಬೆಸ್ಟ್ ಡಯಟ್ ಫುಡ್. ಅಂಡ್ ನೀವೇನಾದ್ರೂ ಡಯಟ್ ಅಲ್ಲಿ ಇದ್ರೆ ದಿಸ್ ಇಸ್ ದ ಬೆಸ್ಟ್ ರೆಸಿಪಿ ವಿಚ್ ಕಂಟೈನ್ಸ್ ಹೈ ಪ್ರೋಟೀನ್ ಅಂಡ್ ಲೋ ಕಾರ್ಬೋಹೈಡ್ರೇಟ್. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ರೆಸಿಪಿ ಹಾಗೆ ನಾನು ಕೊಟ್ಟಿರೋ ಟಿಪ್ಸ್ ಅಂಡ್ ಮೆಜರ್ಮೆಂಟ್ಸ್ ಎಲ್ಲವೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಫೈನಲಿ ಈ ಸೋಯಾಬೀನ್ ದೋಸೆನ ನೀವು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ, ಅಲ್ಟಿಮೇಟ್ ಆಗಿರುತ್ತೆ.